ho 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 ನಾ ಕಾಣೋ ಲೋಕವನ್ನು ಕಾಣೋರು ಯಾರು ನಾ ಕಾಣೋ ಲೋಕವನ್ನು ವಿನಾಯಕ ಮಂಗಲದಾಯಕ ವಿನಾಯಕ ನಾನರಿವೆ ಹರಿಯುವ ನದಿಗಳ ಕಾಣದೆ ಹೋದರು ಸ್ಪರ್ಶದಿ ನಾ ತಿಳಿವೆ ಕುಕ್ಕು ಕುಕ್ಕುವ ಕೋಗಿಲೆ ಗುಂಪಿನ ನಮಗೆ ಟೈಪಿಂಗ್ ಮಾಡಲಿಕ್ಕೆ. ಸೊ ಆ ಟೈಮಲ್ಲಿ ನಮಗೆ ಇರಲಿಲ್ಲ, ಇದ್ದಿದ್ರೆ ನಾವು ಆ ರೀತಿ ಯಾವತ್ತು ಕೇಳ್ತಾನೆ ಇರಬೇಕು. ಸೊ ಅದೊಂದು ಸವಾಲಾಗಿತ್ತು. ಮತ್ತೆ ಹಾಗೆ ಬೆಳಿಲ್ಲ, ಮತ್ತೆ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೆ ಅವ್ರಿಗೆ ಮನವರಿಕೆ ಮಾಡಿ ನಾನು ಅಭ್ಯಾಸ ಮಾಡ್ತೇನೆ. ತದನಂತರ ಶಿಕ್ಷಕರು ಏನ್ ಮಾಡಿದ್ರು ಎಲ್ಲ ಸೇರ್ಕೊಂಡು 1ರಿಂದ 7ನೇ ತರಗತಿವರೆಗೂ ಮಾತ್ರ ನಮ್ಮಲ್ಲಿ ಈ ಒಂದು ಶಾಲೆ ಇದೆ. 8ನೇ ತರಗತಿಗೆಲ್ಲ ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು ಗುಲ್ಬರ್ಗ ಅಥವಾ ಮೈಸೂರು ಇಲ್ಲಿ ಹೋಗ್ಬೇಕಾಗಿತ್ತು, ಬೆಂಗಳೂರು, ರಾಮನಗರ ಆ ಒಂದು ಭಾಗ ಕಡೆ ಹೋಗ್ಬೇಕಾಗಿತ್ತು. ಕಾರಣ ಏನಂತಂದ್ರೆ ನಮಗೆ ನಾರ್ಮಲ್ ಶಾಲೆಯಲ್ಲಿ ಆ ಟೈಮಲ್ಲಿ ಓದಲಿಕ್ಕೆ ಕಷ್ಟ ಆಗೋದು. ಸೊ ಇಲ್ಲಿ ನಮ್ಮ ಶ್ರೀರಾಮುಲು ಅಂತೇಳಿ ನಮ್ಮ ಅಧೀಕ್ಷಕರು, ಶಾಲೆಯ ಅಧೀಕ್ಷಕರು, ಅವರೇ ಒಂದು ಶಾಲೆಯನ್ನು ಓಪನ್ ಮಾಡಿದ್ರು, ಆರೂಢ ಅಂಧ ಬಾಲಕರ ಪಾಠಶಾಲೆ ಅಂತೇಳಿ. ಸೊ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಓಪನ್ ಮಾಡಿದ್ರು. ಇದು 1 to 7 ಇರೋದು ಗಂಡು ಮಕ್ಕಳಿಗೆ ಮಾತ್ರ ಇತ್ತು, ಗೌರ್ಮೆಂಟ್ ಶಾಲೆ. ಸೊ ಹೆಣ್ಮಕ್ಕಳಿಗೆ ಅಲ್ಲಿ ಇರಲಿಲ್ಲ ಆ ಭಾಗದಲ್ಲಿ. ಹಾಗಾಗಿ ಅವ್ರೇನ್ ಮಾಡಿದ್ರು, 1ರಿಂದ 10ನೇ ತರಗತಿವರೆಗೂ ಯಾಕೆ ಸಹಾಯಕ ತಗೊಳ್ತಿದ್ದೀವಿ ಅನ್ನೋದಾದ್ರೆ, ನಾವು ಪ್ರಪ್ರಥಮವಾಗಿ ಅಭ್ಯಾಸವನ್ನ ಮಾಡ್ತಕ್ಕಂಥದ್ದು ಬ್ರೈಲ್ ಅಂತ. ನಿಮ್ಮ ಅಕ್ಷರಗಳನ್ನು ಇವತ್ತಿಗೂ ಬರೋದಿಲ್ಲ. ಸೊ ಬ್ರೈಲ್ ಅಂದ್ರೆ ಅದು ಚುಕ್ಕೆಗಳ ಮೂಲಕ ನಾವು ಓದ್ತಕ್ಕಂಥದ್ದು. ಇನ್ನು ಯಾವ ರೀತಿ ಹೇಳ್ಬೇಕಂತಂದ್ರೆ, ನಾವು ಬರ್ತಕ್ಕಂಥ ಸಾಧನೆಗಳು ಏನಿದಾವೆ, ಸ್ಟೈಲಸ್ ಮತ್ತೆ ಸ್ಲೇಟ್ ಅಂತ ಕರಿತೀವಲ್ಲ. ಸೊ ಅದು ನೀವು ಪೆನ್ ಅಂತ ಕರಿತೀವಿ, ನಾವು ಸ್ಟೈಲಸ್ ಅಂತ ಕರಿತೀವಿ. ಸೊ ಪೇಪರ್ ಅಲ್ಲಿ ಆ
ಸ್ಟೈಲಸ್ ಸ್ಲೇಟ್ ಅಲ್ಲಿ ಪೇಪರ್ ನ ಫಿಕ್ಸ್ ಮಾಡಿ ಮೇಲಿಂದ ಚುಚ್ತೀವಿ. ಚುಚ್ಚಿರ್ತಕ್ಕಂಥ ಚುಕ್ಕೆಗಳು ಕೆಳಗಡೆ ಹೋಗ್ತವೆ. ಅವಾಗ ಏನಾಗ್ತದೆ, ನಾವು ಬಲಗಡೆಯಿಂದ ಎಡಗಡೆಗೆ ಬರ್ಕೊಂಡು ಹೋಗ್ತೇವೆ, ಅದು ಕೆಳಗಡೆ ಅಕ್ಷರಗಳು ಬೀಳ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ನಾವು ಓದ್ಬೇಕಾದ್ರೆ ಆ ಪೇಪರ್ ಮತ್ತೆ ಉಲ್ಟಾಗುತ್ತೆ, ಎಡಗಡೆಯಿಂದ ಬಲಗಡೆ ಹೋಗ್ತೀವಿ. ಸೊ ಇದು ಈ ರೀತಿ ಇರೋದ್ರಿಂದ ನಿಮ್ಮ ನಾರ್ಮಲ್ ಶಿಕ್ಷಕರಿಗೆ ಅಥವಾ ಸ್ಟೂಡೆಂಟ್ಗಳಿಗೆ ಯಾರು ಓದಕ್ಕಾಗೋದಿಲ್ಲ. ಇದು ನಮಗೆ ಹಾಗಾಗಿ 10ನೇ ತರಗತಿಯಿಂದ ನಾವು ಸ್ಪೆಷಲ್ ಆಗಿ ಒಬ್ಬರ ರೈಟರ್ನ ಸಹಾಯ ಮಾಡಿಕೊಂಡು ಬರ್ತೀವಿ. ರಿಕ್ವೆಸ್ಟ್ ಏನು, ನಿಮ್ಮಿಂದ ನಾವು ದುಡ್ಡು ಬೆಳೆಸಂಗಿಲ್ಲ, ಹಣ ಅಂತಸ್ತು ಯಾವುದೂ ಕೇಳಂಗಿಲ್ಲ. ಬಟ್ ನೀವು ಮಾಡಬೇಕಾಗಿದ್ದ ಕೆಲಸ ಏನು, ನಮಗೆ ಅನುಕಂಪ ತೋರಿಸ್ಬಾರ್ರಿ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಅನುಕಂಪ ಬೇಕಾಗಿಲ್ಲ, ನಮಗೆ ಅವಕಾಶಗಳು ಬೇಕು. ಈಗ ನಮ್ಮ ಚಂದ್ರಿಕಾ ಪಾಪ ಅವಳಿಗೆ ಎದುರಾಗಲ್ಲ ಕೈ ಕಣ್ಣು ಕರ್ಕೊಂಡು ಹೋಗ್ರಿ ಅಂತ ಈ ಕಡೆ ಇದೆ ನೋಡಮ್ಮ, ಅವ್ರನ್ನೂ ಕರ್ಕೊಳ್ರಿ, ಅವಕಾಶ ಕೊಡ್ರಿ, ಬರೆಯೋದ್ರಾಗ ಏನಾರ ಹೇಳ್ಕೊಡ್ರಿ. ಅಂದ್ರೆ ಅವ್ರನ್ನ ಏನ್ ಮಾಡ್ರಿ ಅಂತ ಹೇಳ್ತಾರಪ್ಪ ಅಂದ್ರೆ ಅನುಕಂಪದಿಂದ ನೋಡಿ ನಮ್ಮನ್ನ ದೂರ ಸರಿಸ್ಬೇಡ್ರಿ, ಅವಕಾಶಗಳನ್ನ ಕೊಟ್ಟು ಹತ್ರ ಕರ್ಕೊಳ್ರಿ ಅನ್ನುವಂತ ಮಾತು ಹೇಳಿದ್ದಾರೆ. ಮತ್ತೆ ಈ ತರ ಇದ್ದಂತವ್ರನ್ನ ವಿಶೇಷ ಚೇತನ ಶಾಲೆಗಳಿದಾವೆ ನೋಡ್ರಿ. ಅವ್ರೇನಾರ ನಮ್ಮ ಶಾಲೆಗೆ ಇತ್ತು ಅಂತಂದ್ರೆ 8ನೇ ಕ್ಲಾಸಿಗೆ ಸಾಕಮ್ಮ, 10ನೇ ಕ್ಲಾಸಿಗೆ ಸಾಕಮ್ಮ, ನಿಮ್ಗೇನು ಬರಂಗಿಲ್ಲ ಅಂತೇಳಿ ದೂರ ಮಾಡಿದ ಸವಾಲುಗಳು ಎದುರಿಸಿದಾರಂತೆ. ಆ ಸವಾಲುಗಳು ನಿಮ್ಮ ಶಾಲೆಯಲ್ಲಿ ಇತ್ತು ಅಥವಾ ನಿಮ್ಮ ಪಕ್ಕದಲ್ಲಿ ಇತ್ತು ಅಥವಾ ನಿಮ್ಮ ಏರಿಯಾದಲ್ಲಿ ಇತ್ತು ಅಂತಂದ್ರೆ ಅಂತ ಮಕ್ಕಳನ್ನ ವಿಶೇಷ ಚೇತನ ಶಾಲೆಗಳದಾವ, ಅಲ್ಲಿ ಸೇರಿಸಿ ಅನ್ನುವಂತಹ ಸಲಹೆಗಳನ್ನು ನಮಗೆ ನೀಡಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಶಾಲೆಯಲ್ಲಿ ಬೆಟ್ಟ ಬಯಲಿರಲಿ ಸಾಧ್ಯ ಆದರೆ ತಾವುಗಳು ಯಾವುದಾದ್ರೂ ಒಂದು ಸ್ಪೆಷಲ್ ಶಾಲೆ ನಿಮಗೆ ಹೆಣ್ಮಕ್ಳಿಗೆ ಅಂತಲೇ ಬೇಕಂದ್ರೆ ದಾವಣಗೆರೆಯಲ್ಲಿ ಇದೆ, ಸರ್ಕಾರಿ ಹೆಣ್ಮಕ್ಳ ಹೆಣ್ಮಕ್ಳ ಪಾಠಶಾಲೆ ಇದೆ. ಸೊ ಅಲ್ಲಿ ಸೇರ್ಕೊಳ್ಳಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಒಂದು ನನ್ನದು ಇಷ್ಟೇ, ನಮ್ಮ ಸಮುದಾಯದವರು ಯಾವುದಕ್ಕೂ ಹಿಂದುಳಿಬಾರ್ದು ಅಷ್ಟೇ ನಮ್ದು ಇದೆ ಅಷ್ಟೇ.